ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ನಮ್ಮ ಚಾನಲ್ಗೆ ನಿಮಗೆಲ್ಲ ಮನಪೂರ್ವಕ ಸ್ವಾಗತ. ವೃಷಭ ರಾಶಿ ಭೂತತ್ವದ ರಾಶಿ. ಶುಕ್ರ ಗ್ರಹ ನಿಮ್ಮ ಅಧಿಪತಿ. ಶಾಂತಿ, ಸ್ಥಿರತೆ, ಸುಖ, ಸೌಂದರ್ಯ ನಿಮ್ಮ ಜನ್ಮಸಿದ್ಧ ಹಕ್ಕು. ಆದರೆ ಇವತ್ತು ನಿಮಗೆ ಒಂದು ದೊಡ್ಡ ಪರೀಕ್ಷೆ ನಡೆಯುತ್ತೆ. ನಿಮ್ಮ ಸಹನೆಗೆ ಪರೀಕ್ಷೆ. ಬಹಳ ದಿನದಿಂದ ನೀವು ಒಂದು ವಿಷಯವನ್ನು ತೆಗೆದುಕೊಂಡು ಸಹಿಸಿಕೊಂಡು ಬಂದಿದ್ರಿ, ಸರಿ ಹೋಗುತ್ತೆ ಅಂತ ಕಾಯ್ತಾ ಇದ್ರಿ. ಆದರೆ ಇವತ್ತು ಶುಕ್ರ ಹೇಳ್ತಿದ್ದಾನೆ, ಇನ್ನೂ ಸಾಕು, ಈಗ ಮಾತಾಡುವ ಸಮಯ. ಇವತ್ತು ಬೆಳಿಗ್ಗೆ ಎದ್ದಾಗಿಂದ ನಿಮ್ಮ ಮನಸ್ಸಲ್ಲಿ ಒಂದು ಭಾರ ಇದೆ, ಎದೆ ಮೇಲೆ ಕಲ್ಲು ಇಟ್ಟ ಹಾಗೆ. ಕಾರಣ ಏನು? ಸಂಬಂಧ. ನೀವು ಯಾರಿಗೋ ನಿಮ್ಮ ಪೂರ್ತಿ ಪ್ರೀತಿ ಕೊಟ್ಟಿದ್ದೀರಿ, ನಂಬಿಕೆ ಇಟ್ಟಿದ್ದೀರಿ, ಸಮಯ ಕೊಟ್ಟಿದ್ದೀರಿ. ಆದರೆ ಬದಲಾಗಿ ನಿಮಗೆ ಸಿಕ್ಕಿದ್ದು ಏನು? ನಿರ್ಲಕ್ಷ್ಯ. ನಿಮ್ಮ ಮಾತಿಗೆ ಬೆಲೆ ಇಲ್ಲ, ನಿಮ್ಮ ಭಾವನೆಗೆ ಕಿಮ್ಮತ್ತು ಇಲ್ಲ. ನೀವು ಅಡ್ಜಸ್ಟ್ ಮಾಡಿಕೊಂಡು ಅವರು ಬದಲಾಗ್ತಾರೆ ಅಂತ ಕಾಯ್ತಾ ಇದ್ದೀರಿ. ಆದರೆ ಇವತ್ತು ರಾತ್ರಿ 8 ಗಂಟೆಯ ಒಳಗೆ ಒಂದು ಘಟನೆ ನಡೆಯುತ್ತೆ. ಆ ವ್ಯಕ್ತಿಯ ಬಾಯಿಂದ ಒಂದು ಮಾತು ಬರುತ್ತೆ ಅಥವಾ ಒಂದು ವರ್ತನೆ ಕಾಣಿಸುತ್ತೆ. ಅದು ನಿಮ್ಮ ಸಹನೆಯ ಕಟ್ಟೆ ಒಡೆದು ಬಿಡುತ್ತೆ. ವೃಷಭ ರಾಶಿಯವರೇ, ನೀವು ಬಹಳ ತಾಳ್ಮೆಯುಳ್ಳವರು, ಗೂಡಿ ಇದ್ದಂಗೆ. ಬಹಳ ಹೊತ್ತು ಸುಮ್ಮನೆ ಇರ್ತೀರ, ಆದರೆ ಒಮ್ಮೆ ಸಿಟ್ಟು ಬಂದರೆ ಯಾರೂ ತಡೆಯೋದಕ್ಕೆ ಆಗೋದೇ ಇಲ್ಲ. ಇವತ್ತು ಆ ಕ್ಷಣ ಬರಬಹುದು, ಆದರೆ ಇಲ್ಲಿ ಒಂದು ಮಾತು ನೆನಪಿಡಿ. ಕೋಪದಲ್ಲಿ ನೀವು ಸಂಬಂಧ ಮುರಿದುಕೊಂಡ್ರೆ ನಾಳೆ ನೀವೇ ನೋವನ್ನು ಅನುಭವಿಸ್ತೀರ. ಅದಕ್ಕಾಗಿ ಇವತ್ತು ಜಗಳ ಮಾಡಬೇಡಿ, ಬದಲಾಗಿ ಸ್ಪಷ್ಟವಾಗಿ ಮಾತನಾಡಿ. ನನಗೆ ಇದು ಇಷ್ಟ ಆಗಲ್ಲ, ನನಗೆ ನೋವಾಗ್ತಿದೆ ಅಂತ ಹೇಳಿ. ನಿಮ್ಮ ಮೌನವನ್ನು ನಿಮ್ಮ ದೌರ್ಬಲ್ಯ ಅಂದ್ಕೊಂಡಿದ್ದಾರೆ. ಇವತ್ತು ನಿಮ್ಮ ಧ್ವನಿ ಕೇಳಿಸಬೇಕು. ಹಣಕಾಸು ಮತ್ತು ಆಸ್ತಿ ವಿಷಯ. ವೃಷಭ ರಾಶಿಯವರಿಗೆ ಭದ್ರತೆ ಬಹಳ ಮುಖ್ಯ. ಬ್ಯಾಂಕ್ ಬ್ಯಾಲೆನ್ಸ್, ಸ್ವಂತ ಮನೆ, ಚಿನ್ನ ಇವು ಇದ್ದರೆ ನಿಮಗೆ ನೆಮ್ಮದಿ. ಇವತ್ತು ನಿಮ್ಮ ಮುಂದೆ ಒಂದು ಆರ್ಥಿಕ ನಿರ್ಧಾರ ಬರುತ್ತೆ. ಮನೆ ತಗೋಬೇಕಾ, ಸೈಟ್ ತಗೋಬೇಕಾ, FD ಮಾಡಬೇಕಾ ಅಥವಾ ಯಾರಿಗಾದರೂ ಸಾಲ ಕೊಡಬೇಕಾ ಅನ್ನೋ ಪ್ರಶ್ನೆ. ಇಲ್ಲಿ ಬಹಳ ಎಚ್ಚರಿಕೆ. ಇವತ್ತು ಯಾರೋ ತುರ್ತು ಇದೆ, 2 ದಿನದಲ್ಲಿ ವಾಪಸ್ ಕೊಡ್ತೀನಿ ಅಂತ ದುಡ್ಡು ಕೇಳಬಹುದು, ಕೊಡಬೇಡಿ. ಶುಕ್ರ ಈಗ ವಕ್ರದೃಷ್ಟಿಯಲ್ಲಿ ಇದ್ದಾನೆ. ಇವತ್ತು ಕೊಟ್ಟ ಹಣ ವಾಪಸ್ ಬರೋದು ಕಷ್ಟ ಮತ್ತು ಯಾವುದೇ ದೊಡ್ಡ ಕೆಲಸಕ್ಕೆ ಕೈ ಹಾಕೋದಕ್ಕೆ ಹೋಗಬೇಡಿ. ನೀವು ಆಸ್ತಿ ಖರೀದಿ ಮಾಡುವ ಮುಂಚೆ ಪೇಪರ್ ಸರಿಯಾಗಿ ನೋಡಿ, ವಕೀಲರ ಸಲಹೆ ತಗೊಳ್ಳಿ. ಆತುರ ಬೇಡ. ವೃಷಭ ರಾಶಿ ನಿಧಾನಕ್ಕೆ ಗೆಲ್ಲುವ ರಾಶಿಯಾಗಿರುತ್ತೆ. ಇನ್ನು ಕೆಲಸದ ನಿಯಮ, ಕೆಲಸದ ವಿಷಯ ಹೇಳೋದಾದರೆ, ನೀವು ಮಾಡುವ ಕೆಲಸದಲ್ಲಿ ನೀವು ಪರ್ಫೆಕ್ಷನಿಸ್ಟ್, ಅರ್ಧಂಬರ್ಧ ಕೆಲಸ ಮಾಡೋದಿಲ್ಲ. ಆದರೆ ಈಗ ಆಫೀಸಲ್ಲಿ ಅಥವಾ ವ್ಯಾಪಾರದಲ್ಲಿ ನಿಮ್ಮ ಮೇಲೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ. ಬೇಗ ಬೇಗ ಮುಗಿಸುವ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಿಮಗೆ ಕಿರಿಕಿರಿ ಆಗ್ತಿದೆ. ಕ್ವಾಲಿಟಿ ಬೇಕಾ, ಕ್ವಾಂಟಿಟಿ ಬೇಕಾ ಅನ್ನೋ ಜಗಳ ನಿಮ್ಮ ಮನಸ್ಸಲ್ಲಿ. ಇವತ್ತು ನಿಮ್ಮ ಬಾಸ್ ಅಥವಾ ಕ್ಲೈಂಟ್ ಜೊತೆ ಈ ವಿಷಯದಲ್ಲಿ ಮಾತುಕತೆ ಆಗ್ಬೋದು. ನಿಮ್ಮ ನಿಲುವಿಗೆ ಅಂಟಿಕೊಳ್ಳಿ. ನಿಧಾನವಾದರೂ ಸರಿ, ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ. ಯಾಕೆಂದರೆ ನಿಮ್ಮ ಕೆಲಸದ ಕ್ವಾಲಿಟಿಯೇ ನಿಮ್ಮ ಬ್ರ್ಯಾಂಡ್. ಅದನ್ನು ಹಾಳು ಮಾಡಿಕೊಂಡ್ರೆ ಮುಂದೆ ಹೆಸರು ಹೋಗುತ್ತೆ. ಮುಂದಿನ ಹುಣ್ಣಿಮೆಯ ಒಳಗೆ ನಿಮ್ಮ ತಾಳ್ಮೆಗೆ ಫಲ ಸಿಗುತ್ತೆ. ನಿಮಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಅಥವಾ ಪ್ರಮೋಷನ್ ಸಿಗುವ ಯೋಗ ಇದೆ. ಆರೋಗ್ಯ, ಕತ್ತು, ಗಂಟಲು, ಥೈರಾಯ್ಡ್, ತೂಕ ಜಾಸ್ತಿ ಆಗೋದು ವೃಷಭ ರಾಶಿಯವರ ಕಾಮನ್ ಸಮಸ್ಯೆ. ಇವತ್ತು ಸಿಹಿ ತಿನ್ನೋ ಬಯಕೆ ಜಾಸ್ತಿ ಆಗುತ್ತೆ. ಒತ್ತಡಕ್ಕೆ ಸಿಹಿ ತಿನ್ನಬೇಡಿ. ಗಂಟಲಲ್ಲಿ ಕಫ ಕಟ್ಟಿದ ಹಾಗೆ, ಮಾತಾಡೋದಕ್ಕೆ ಕಷ್ಟ ಆಗಬಹುದು. ಕಾರಣ ಏನು ಗೊತ್ತಾ? ನೀವು ಆಡದೆ ಉಳಿಸಿಕೊಂಡ ಮಾತುಗಳು ಮನಸ್ಸಿನಲ್ಲಿರುವ ನೋವನ್ನು ಹೊರಗೆ ಹಾಕಿಲ್ಲ, ಅದು ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಇವತ್ತು ಯಾರ ಜೊತೆನಾದರೂ ಮನಸ್ಸು ಬಿಚ್ಚಿ ಮಾತಾಡಿ, ಹತ್ರ ಬಿಡಿ, ಹಗುರ ಆಗುತ್ತೆ. ಹಾಲಿಗೆ ಅರಿಶಿನ ಹಾಕಿ ಕುಡೀರಿ. ಓಂ ಶುಂ ಶುಕ್ರಾಯ ನಮಃ ಅಂತ 16 ಬಾರಿ ಹೇಳಿ. ಪ್ರೇಮ ಜೀವನ. ವೃಷಭ ರಾಶಿಯವರು ಒಮ್ಮೆ ಪ್ರೀತಿಸಿದರೆ ಜೀವನ ಪೂರ್ತಿ ಸುಲಭಕ್ಕೆ ಬಿಡಲ್ಲ. ಆದರೆ ನೀವು ಸಿಂಗಲ್ ಆಗಿದ್ದರೆ ಇವತ್ತು ನಿಮ್ಮ ಹಳೆಯ ಕ್ಲಾಸ್ಮೇಟ್ ಅಥವಾ ಕೆಲಸದ ಜಾಗದಲ್ಲಿ ಯಾರೋ ಒಬ್ಬರು ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ. ಅವರು ನಿಧಾನಕ್ಕೆ ನಿಮ್ಮ ಹತ್ತಿರ ಬರ್ತಾರೆ. ನಿಮಗೆ ಸುರಕ್ಷತೆ ಫೀಲ್ ಆದರೆ ಮಾತ್ರ ಮುಂದುವರಿರಿ. ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ ನಿಮ್ಮ ಸಂಗಾತಿಗೆ ನಿಮ್ಮಿಂದ ಸಮಯ ಬೇಕಾಗಿದೆ. ದುಬಾರಿ ಗಿಫ್ಟ್ ಬೇಡ, ನಿಮ್ಮ ಜೊತೆ ಕೂತು ಮಾತಾಡುವ 1 ಗಂಟೆ ಸಾಕು. ಇವತ್ತು ಅವರಿಗೆ ಅಡುಗೆ ಮಾಡಿ. ಇದರಿಂದ ಸಹಾನುಭೂತಿ ಉಕ್ಕಿ ಹರಿಯುತ್ತೆ. ಮತ್ತು ಇಲ್ಲಿ ನಿಮ್ಮ ಶತ್ರು ಅಂದರೆ ಬೇರೆ ಯಾರೂ ಅಲ್ಲ, ನಿಮ್ಮ ಮನಸ್ಸೇ ನಿಮ್ಮ ಶತ್ರು ಆಗಿರುತ್ತೆ. ನೀವು ತಾಳ್ಮೆಯಿಂದ ಜೀವನ ಮಾಡಿದರೆ ಎಲ್ಲರನ್ನೂ ಕೂಡ ಎದುರಿಸಬಹುದು.
ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಓಂ ಶ್ರೀ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.